ಸುಹಾಸ್ ರೌಡಿ ಶೀಟರ್ ಸುಹಾಸ್ ಹತ್ಯೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಒಂದು ಪ್ರಮುಖ ಘೋಷಣೆಯನ್ನು ಮಾಡಿದೆ. ಆ ಘೋಷಣೆಯ ಲಾಭ ಎಷ್ಟರ ಮಟ್ಟಿಗೆ ಆಗುತ್ತೆ, ಆ ಘೋಷಣೆಯನ್ನು ಎಷ್ಟರ ಮಟ್ಟಿಗೆ ಸರ್ಕಾರ ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನುವಂಥದ್ದನ್ನು ಸರ್ಕಾರವೇ ಹೇಳಬೇಕು. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಧರ್ಮ ಸಂಬಂಧಿ ಗಲಭೆಗಳಿಗೆ ಕಡಿವಾಣ ಹಾಕಲಿಕ್ಕೆ, ಧರ್ಮ ಸಂಬಂಧಿ ಸಂಘರ್ಷಗಳು ಅಥವಾ ಧರ್ಮ ಸಂಬಂಧಿ ಹಿಂಸಾಚಾರಗಳಿಗೆ ಕಡಿವಾಣ ಹಾಕಲಿಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ. ಅದೇ ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್, ಅಂದರೆ ಕೋಮು ಪ್ರತಿರೋಧಿ ಕಾರ್ಯಪಡೆಯನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಮಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಘೋಷಣೆಯನ್ನು ಮಾಡಿದ್ದಾರೆ. ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಐಜಿ ರ್ಯಾಂಕ್ನ ಅಧಿಕಾರಿ, ಇನ್ಸ್ಪೆಕ್ಟರ್ ಜನರಲ್ ರ್ಯಾಂಕ್ನ ಅಧಿಕಾರಿ ಈ ಕಾರ್ಯಪಡೆಯ ಮುಖ್ಯಸ್ಥರಾಗಿರ್ತಾರೆ. ಈ ಕಾರ್ಯಪಡೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಸೀಮಿತವಾಗಿ, ಕರಾವಳಿಯ 2 ಜಿಲ್ಲೆಗಳಿಗೆ ಸೀಮಿತವಾಗಿ ತನ್ನ ಕಾರ್ಯಾಚರಣೆಯನ್ನು ನಡೆಸಲಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪೊಲೀಸರು ಈ ಕಾರ್ಯಪಡೆಯ ಜೊತೆಗೆ ಸಮನ್ವಯತೆಯನ್ನು ಸಾಧಿಸಿ ಕೋಮು ಹಿಂಸಾಚಾರವನ್ನು ಹತ್ತಿಕ್ಕಬೇಕು. ಇದು ಇದರ ಉದ್ದೇಶ. ವೆರಿ ಇಂಪಾರ್ಟೆಂಟ್ ಡಿಸಿಷನ್. ಜೊತೆಗೆ ಗೃಹ ಸಚಿವರು ಹೇಳಿದ್ದಾರೆ, ಪ್ರಚೋದನಕಾರಿ ಭಾಷಣಗಳಿಗೆ ನಾವು ಕಡಿವಾಣ ಹಾಕ್ತೀವಿ ಅಂತೇಳಿ. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, 2023ರಲ್ಲಿ ಅಧಿಕಾರಕ್ಕೆ ಬಂದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕರಾವಳಿಯಲ್ಲಿ ಮೋರಲ್ ಪೊಲೀಸಿಂಗ್ ಅಥವಾ ಪೊಲೀಸ್ ನೈತಿಕ ಗಿರಿಯನ್ನ ಮಟ್ಟ ಹಾಕುವ ಸಲುವಾಗಿ ಆಂಟಿ ಮೋರಲ್ ಪೊಲೀಸಿಂಗ್ ವಿಂಗ್ ಅಂತೇಳಿ ಒಂದು ತಂಡವನ್ನು ರಚನೆ ಮಾಡ್ತು. ಆಂಟಿ ಮೋರಲ್ ಪೊಲೀಸಿಂಗ್ ವಿಂಗ್ ಅಂತೇಳಿ. ಈಗ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ಕೋಮು ಗಲಭೆಗಳಿಗೆ ನಾವು ಕಡಿವಾಣ ಹಾಕ್ತೀವಿ ಅಂತೇಳಿ. ಮಾಹಿತಿಗಳ ಪ್ರಕಾರ, ಒಂದು ಅಂಕಿಅಂಶದ ಪ್ರಕಾರ 2024ರಲ್ಲಿ ಅಂದರೆ ಕಳೆದ ವರ್ಷ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೋಮು ಗಲಭೆಗೆ ಸಂಬಂಧಪಟ್ಟಂತಹ ಒಟ್ಟು 50 ಪ್ರಕರಣಗಳು ದಾಖಲಾಗಿವೆ. ಇದು ಕಳೆದ 14 ವರ್ಷಗಳಲ್ಲೇ ಅತ್ಯಂತ ಕಡಿಮೆ ಪ್ರಕರಣ. ಆ ಅತ್ಯಂತ ಕಡಿಮೆ ಪ್ರಕರಣವು ಕೂಡ 50 ಇನ್ಸಿಡೆಂಟ್ ಆಗ್ಬಿಟ್ಟಿದೆ. ಈ ಸುಹಾಸ್ ಶೆಟ್ಟಿ ಈತ ರೌಡಿ ಶೀಟರ್. ನೀವು ಗೃಹ ಸಚಿವ ಪರಮೇಶ್ವರ್ ಅವರು ಮಂಗಳೂರಿಗೆ ಭೇಟಿ ಕೊಟ್ಟ ಬಳಿಕ ಏನು ಹೇಳಿದ್ದಾರೆ ಕೇಳೋಣ. Looking at the situation in Mangalore and Udupi, now we have decided, the government has decided to constitute an anti-communal force on the lines of the anti-Naxal force. This will come into effect as early as possible, probably a week or 2. And we will empower them to act independently, of course with the coordination of the local police, commissionerate and also the district police in both the districts. This will hopefully control all these communal activities in these 2 districts. No, we have arrested 8 people in this Suhas Shetty's case, and all those 8 people have been interrogated. Once the investigation is complete, we will know what actually the motive behind, if there is anybody who is behind this. All those details will be known only after the investigation. I really can't tell anything about that until and unless I get more information. That will come only after the investigation. Now, these 2 districts at the moment, because the other districts regular police will control. Already been arrested since yesterday's incident. 3 people have already been arrested, and the investigation is on. We will see what is the outcome of those that investigation. No, they came and gave a representation saying that we want peace and harmony in this district. Try and establish that peace and harmony. That's what their demand is. Looking at the situation in Mangalore and Udupi,
Now we have decided, the government has decided to constitute an anti-communal force on the lines of the anti-Naxal force. This will come into effect as early as possible, probably a week or two. And we will empower them to act independently, of course, with the coordination of the local. ಸೊ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರುವಂಥದ್ದು, ನಕ್ಸಲ್ ನಿಗ್ರಹ ಪಡೆ ಯಾವ ರೀತಿ ಆ ಕಾರ್ಯಾಚರಣೆ ಇತ್ತು ಅದೇ ರೀತಿಯಾದಂತಹ ಕಾರ್ಯಪಡೆಯನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಸೀಮಿತವಾಗಿ ನಾವು ಆಂಟಿ ಕಮ್ಯುನಲ್ ಫೋರ್ಸ್, ಕೋಮು ಗಲಭೆ ಪ್ರತಿರೋಧಿ ಪಡೆ ರಚನೆ ಮಾಡ್ತೀವಿ ಅಂತೇಳಿ ಗುಡ್ ಡಿಸಿಷನ್. ಕಾರಣ ಏನು ಅಂತ ಹೇಳಿದ್ರೆ, ಕಳೆದ ಬಾರಿ ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡುವ ಬಗ್ಗೆ ಒಂದು ಡಿಬೇಟ್ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಆ ಭಾಗದ BJPಯ ಶಾಸಕರು ನಮ್ಮ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡಬೇಕು ಅಂಥೇಳಿ ಮಾನ್ಯ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಕೇಳ್ಕೊಂಡ್ರೆ, ಅಷ್ಟೊತ್ತಿಗಾಗಲೇ ಅವರು DK ಶಿವಕುಮಾರ್ ಮಂಗಳೂರಿಗೆ ಒಂದ್ಸಲ ಹೋಗಿ ಭೇಟಿ ಮಾಡಿ ಬಂದಂಥವರು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಒಂದು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಸಂಜೆ 7-8 ಗಂಟೆಯ ಬಳಿಕ ಮಂಗಳೂರು ಇಟ್ ಬಿಕಮ್ ಎ ಡೆಡ್ ಸಿಟಿ. ಅಂದರೆ ಅಲ್ಲಿ ಒಂಥರ ಯಾರೂ ಓಡಾಡಲ್ಲ, ಹೊರಗಡೆ ಏನೂ ತೆರೆಯಲ್ಲ, ಅಂಗಡಿಗಳು ತೆರೆಯಲ್ಲ, ಬಾಗಿಲುಗಳು ತೆರೆಯಲ್ಲ, ಡೆಡ್ ಸಿಟಿ ಸಂಜೆ 7-8 ಗಂಟೆಯ ಬಳಿಕ. ಬೆಂಗಳೂರಿನ ಥರ ಅಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ಬದಲಾವಣೆಗಳು ಆಗಬೇಕು, ಅದು ಕಾಸ್ಮೋಪಾಲಿಟನ್ ಸಿಟಿಯಾಗಿ ಬದಲಾವಣೆ ಆದರೆ ಬೇರೆ ಬೇರೆ ಭಾಗದಿಂದ ಬರ್ತಕ್ಕಂತಹ ಜನ ತಮ್ಮ ಇಚ್ಛೆಗೆ, ತಮ್ಮ ಭಾವನೆಗಳಿಗೆ ಸೂಕ್ತವಾಗಿ ಅಲ್ಲಿ ಓಡಾಡಲಿಕ್ಕೆ, ಮುಕ್ತವಾಗಿ ಓಡಾಡಲಿಕ್ಕೆ ಅವಕಾಶ ಸಿಕ್ಕರೆ ಆಗತ್ತೆ. ಬಟ್ ಅಲ್ಲಿ ಇದಾವೆ ಕೆಲವೊಂದಿಷ್ಟು ಪುಡಾರಿ ಗ್ಯಾಂಗ್ಗಳು ಆವಾಗವಾಗ ಗಲಾಟೆ ಮಾಡುವಂಥದ್ದು. ಸೊ ಇಂಥ ಇನ್ಸಿಡೆಂಟ್ಗಳನ್ನು ಹತ್ತಿಕ್ಕಬೇಕು. ಇಳದೆ ಹೋದರೆ ಕರಾವಳಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋಕ್ಕಾಗಲ್ಲ. ಸಮುದ್ರ ಇದೆ, ವಿಮಾನಯಾನ ವ್ಯವಸ್ಥೆಗಳಿದ್ದಾವೆ, ಎಲ್ಲ ಇದ್ದಾವೆ ಕರಾವಳಿ ಭಾಗದಲ್ಲಿ. ಕಾರ್ಯಪಡೆ ಬರಬೇಕು. ಜೊತೆಗೆ ಗೃಹ ಸಚಿವರು ಹೇಳಿದ್ದಾರೆ, ಹೆಡ್ ಸ್ಪೀಚ್ ಮೇಲೆ ನಾವು ಕಂಟ್ರೋಲ್ ಮಾಡ್ತೀವಿ ಅಂತೇಳಿ. ಸುಪ್ರೀಂ ಕೋರ್ಟ್ನ ಕ್ಲಿಯರ್ ಕಟ್ ಜಜ್ಮೆಂಟ್ ಇದೆ. ಯಾರೇ ಪ್ರಚೋದನಾಕಾರಿ ಭಾಷಣವನ್ನು ಮಾಡಿದರೂ ಕೂಡ ಅದು ಯಾವುದೇ ಸಮುದಾಯದವರು ಇರ್ಬೋದು, ಹಿಂದೂ ಇರ್ಬೋದು, ಮುಸಲ್ಮಾನ ಇರ್ಬೋದು, ಯಾರೇ ಇರ್ಬೋದು, ಠಾಣಾಧಿಕಾರಿ ಸ್ವಯಂ ಪ್ರೇರಿತವಾಗಿ FIR ಅನ್ನು ದಾಖಲಿಸಬೇಕು ಅಂತ ಸುಪ್ರೀಂ ಕೋರ್ಟ್ನ ಆದೇಶಗಳಿದ್ದಾವೆ, ತೀರ್ಪುಗಳಿದ್ದಾವೆ, ಗೈಡ್ಲೈನ್ಸ್ ಇದ್ದಾವೆ. ಅದನ್ನು ತರಬೇಕು. ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಕಟ್ಟುನಿಟ್ಟಾಗಿ ಜಾರಿಗೆ ತಂದು, ಧರ್ಮದ ಹೆಸರಲ್ಲಿ ಯಾರೆಲ್ಲ ನಿನ್ನೆ ನೋಡಿ ಸುಮ್ಮನೆ ಅನಾವಶ್ಯಕ, ನಿನ್ನೆ ಬಂದ್ ಘೋಷಣೆ ಆಗಿದೆ, ವಹಿವಾಟು ನಷ್ಟ ಆಗಿದೆ. ನಿನ್ನೆ ಪರೀಕ್ಷೆ ಇತ್ತು, ವೈದ್ಯಕೀಯ ಪರೀಕ್ಷೆ ಇತ್ತು, ಆ ವಿದ್ಯಾರ್ಥಿಗಳಿಗೆ ಓಡಾಡ್ಲಿಕ್ಕೆ ತೊಂದರೆ ಆಗಿದೆ. ಮದ್ಯ ಮಾರಾಟ ಬಂದಾಗಿದೆ. ಇವತ್ತು ಬೆಳಿಗ್ಗೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಿದ್ದಾರೆ, ಗುಂಪಾಗಿ ಹೋಗುವಂತಿಲ್ಲ. ದಕ್ಷಿಣ ಕನ್ನಡದಲ್ಲಿ ಏನು ಸಾಧಿಸಕ್ಕೆ ಹೊರಟಿದ್ದಾರೆ ಹಾಗಾದ್ರೆ? ಮರ್ಡರ್ ಆದವನು ಈ ವಾಸ್ ಎ ರೌಡಿ ಶೀಟರ್. ಮಂಗಳೂರು ಪೊಲೀಸರ ಪ್ರೆಸ್ ನೋಟ್ನಲ್ಲಿ ಸುಹಾಸ್ ಶೆಟ್ಟಿ ಎಂಬ ರೌಡಿ ಆಸಾಮಿ ಅಂತಾನೆ ಇರುವಂಥದ್ದು. ಸುಹಾಸ್ ಶೆಟ್ಟಿ ಎನ್ನುವಂತಹ ರೌಡಿ ಆಸಾಮಿ, ಮರ್ಡರ್ ಆಗಿರುವಂಥದ್ದು ಒಬ್ಬ ರೌಡಿ ಶೀಟರ್. ಬಟ್ ಆ ರೌಡಿ ಶೀಟರ್ ಮರ್ಡರ್ ಆದಂಥ ಏಕೈಕ ಕಾರಣಕ್ಕೋಸ್ಕರ ನಿನ್ನೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಅಲ್ಲಿ ಮದ್ಯ ಮಾರಾಟ ಬಂದು, ವ್ಯಾಪಾರ ವಹಿವಾಟು ಬಂದು, ಬಸ್ಸುಗಳಿಗೆ ಕಲ್ತೂರಾಟ, ಅಂಗಡಿ ಮುಂಗಟ್ಟುಗಳು ಬಂದು, ಜನಸಾಮಾನ್ಯರು ಫ್ರೀಯಾಗಿ ಓಡಾಡುವಂತಿಲ್ಲ. ಏನಾಗಬೇಕು? ರಾಜಕಾರಣಿಗಳಿಗೆ ಏನಾಗಬೇಕು? ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ದೊಡ್ಡವರಿಗೆ ಏನಾಗಬೇಕು? ಪ್ರಚೋದನಕಾರಿ ಭಾಷಣ ಮಾಡುವಂಥವ್ರಿಗೆ ಏನಾಗಬೇಕು? ಅವ್ರ ಮನೆ ಏನಾದರೂ ಗಂಟೋಗುತ್ತಾ? ಈಗ ನಿನ್ನೆ ಸತ್ತಂತಹ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯ ತಂದೆ ನಿನ್ನೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈಗ ಎಲ್ಲರೂ ಬರ್ತಾರೆ, ಆಮೇಲೆ ನಮ್ಮನ್ನು ಕೇಳೋ ಗತಿ ಇಲ್ಲ ಅಂಥೇಳಿ. ಇದು ಆಗ್ತಾ ಇರುವಂಥದ್ದು. ಇದು ಸರ್ಕಾರದ ಜವಾಬ್ದಾರಿ ಏನು? ಎರಡೂ ಕಡೆಯವರು, ಎರಡೂ ಧರ್ಮದವರು, ಬರೀ ಹಿಂದೂ ಅಥವಾ ಬರೀ ಮುಸ್ಲಿಮ ಅಂತಲ್ಲ, ಎರಡೂ ಕಡೆಯವರು ಯಾರೆಲ್ಲ ಇಂತಹ ಪಾತಕ ಕೃತ್ಯಗಳಲ್ಲಿ ಇರ್ತಾರೋ ಅವರನ್ನು ಹೆಡೆಮೋರಿ ಕಟ್ಟಿ ಅವ್ರಿಗೆ ಏನೆಲ್ಲ ಮಾಡಬೇಕು ಅದನ್ನು ಮಾಡಿಬಿಡಿ.
ಸೊ ಸುಹಾಸ್ ಶೆಟ್ಟಿ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಹತ್ಯೆಯ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ, ಅದು ಕೂಡ ಅಧಿಕಾರಕ್ಕೆ ಬಂದ 2 ವರ್ಷಗಳ ಬಳಿಕ ಇವರ ಘೋಷಣೆ ಇದ್ದಿದ್ದೇನು ಅಂತ ಹೇಳಿದ್ರೆ ಪ್ರಣಾಳಿಕೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ. ಈಗ 2 ವರ್ಷದ ಬಳಿಕ ಒಬ್ಬ ರೌಡಿ ಶೀಟರ್ನ ಹೆಣ ಬಿದ್ದ ಬಳಿಕ ಈಗ ಇವರಿಗೆ ಇಂಥದ್ದೊಂದು ಕಾರ್ಯಪಡೆಯನ್ನು ರಚನೆ ಮಾಡಬೇಕು ಅಂತೇಳಿ ಜ್ಞಾನೋದಯ ಆಗಿದೆ. ದೇವರು ಬುದ್ಧಿಯನ್ನು ಕೊಟ್ಟಿದ್ದಾರೆ. ಸೊ ಕಾರ್ಯಪಡೆ ರಚನೆ ಮಾಡಿ ಒಂದು ಸ್ವಲ್ಪ ಪೊಲೀಸರಿಗೆ ಪವರ್ ಜಾಸ್ತಿ ಕೊಡಿ. ಯಾರೆಲ್ಲ ಈ ರೀತಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಧರ್ಮದ ಹೆಸರಲ್ಲಿ ಎರಡೂ ಕಡೆಯವರು ಯಾರೆಲ್ಲ ಜನಶಾಂತಿಯನ್ನು ಹಾಳು ಮಾಡಲಿಕ್ಕೆ ಅಂತೇಳಿ ಕಾಯ್ಕೊಂಡು ಕೂತಿರ್ತಾರಲ್ಲ, ಅವರನ್ನು ಹೆಡಮರಿ ಕೊಟ್ಟು ಎಲ್ಲ ಸರಿ ಹೋಗುತ್ತೆ. ಸೊ